ಫ್ರೆಂಡ್ಸ್, ಇದು ಲಾಸ್ಟ್ ಬ್ಲಾಗ್ ಏನು ನೋಡಿದ್ರಿ ಅಲ್ಲಿನ ಕಂಟಿನ್ಯೂಷನ್ ಬ್ಲಾಗ್ ಇದಾಗಿರುತ್ತೆ. ಅಂದರೆ ಶನಿವಾರ ಬಂದರೆ ಎರಡನ್ನೂ ಕೂಡ ಒಂದೇ ದಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಬ್ಲಾಗ್, ಫುಲ್ ನೋಡಿ ಕಂಪ್ಲೀಟಾಗಿ. ಹಾಗೆ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಹೊರಗಡೆ ಶಾಪಿಂಗ್ ಅಂತ ಹೇಳಿ ಮಕ್ಕಳನ್ನ ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದಿದ್ದಾಯಿತು. ನಾನು ಕೂಡ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಹೋಗಿದ್ದೆ. ಬಂದಮೇಲೆ ಇವಾಗ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ದೀವಿ, ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಶನಿವಾರ ಹೊತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚಿಸ್ತಾ ಇರ್ತೀನಿ ಚೈತನ್ಯನ ಕೈಲಿ. ಮೊದಲೆಲ್ಲ ನಾನೇ ಹೋಗ್ತಾಯಿದ್ದೆ ಫ್ರೆಂಡ್ಸು, ಸುಮಾರು ಒಂದು 10 ವರ್ಷನೇ ಆಯಿತಾ ಬಂತು ನಾನು ಶನಿವಾರ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚೋದಕ್ಕೆ ಶುರು ಮಾಡಿ. ಅದು ಏನೋ ಗೊತ್ತಿಲ್ಲ, ಹೀಗೆ ಕೆಲವೊಂದು ಸಮಸ್ಯೆಗಳು ಇದ್ದಾಗಲೇ ಏನಾದರೂ ಒಂದು ಇದ್ದಾಗ ಯಾರಾದರೂ ಒಬ್ಬರು ಸೂಚಿಸ್ತಾರಲ್ವ, ನಿಮ್ಗೆ ಈ ಥರದ್ದು ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಷಣ್ಮತ್ಮನಲ್ಲಿ ಹೋಗಿ ಈ ಥರ ಬೇಡ್ಕೊ ಒಳ್ಳೆಯದಾಗತ್ತೆ ಹಿಂಗೆ ಮಾಡು ಅಂತ. ಅದೇ ಥರ ನನಗೂ ಕೂಡ ಒಬ್ಬರು ಆಂಟಿ ಹೇಳಿ ಅವರು ಕಡೆಯಿಂದ ನಾನು ಒಂದು ಷಣ್ಮತ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ಶುರು ಮಾಡಿದ್ದು. ಜೊತೆಗೆ ಶನಿವಾರ ಹೊತ್ತು ನಾನ್ ವೆಜ್ ತಿನ್ನೋದನ್ನು ಬಿಟ್ಟಿದ್ದು ಕೂಡ ನಾನು ಇದೇ ಕಾರಣಕ್ಕೆ. ಆವಾಗೆಲ್ಲ ಸ್ವಲ್ಪ ತುಂಬ ಅಂದರೆ ತುಂಬಾ ಕಷ್ಟಪಡ್ತಾಯಿದ್ದೆ, ಸಫರ್ ಪಡ್ತಾಯಿದ್ದೆ. ನಾನು ಸೋಮವಾರ ಒಂದೇ ದಿನ ಅಷ್ಟೇ ನಾನ್ ವೆಜ್ ತಿಂತಾ ಇರಲಿಲ್ಲ ಅನ್ನೋದೊಂದು ಬಿಟ್ಟರೆ ಎಲ್ಲ ದಿನವೂ ತಿಂತಾಯಿದ್ವಿ. ಶಣ್ಮತ್ಮನ ದೇವಸ್ಥಾನಕ್ಕೆ ಹೋಗೋದಾಗಲಿ ಇವೆಲ್ಲ ಏನೂ ಕೂಡ ನಾನು ಮಾಡ್ತಾನೇ ಇರಲಿಲ್ಲ. ಆವಾಗ ಒಂದಷ್ಟು ಕಷ್ಟಗಳು ಇದ್ವು, ನೋವಿದ್ವು, ಅಳು ಬರೋದು. ಆ ಟೈಮಲ್ಲೆಲ್ಲ ನನಗೆ ಬೇಜಾರಾದಾಗ ಏನು ಮಾಡಬೇಕು ನನಗೆ ಗೊತ್ತಾಗ್ತಿರ್ಲಿಲ್ಲ. ನಂಗೆ ಗೊತ್ತಿರೋರ ಹತ್ರ ಏನಾದರೂ ಶೇರ್ ಮಾಡ್ಕೋಬೇಕು ಅಂದಾಗ ಮಾಡ್ಕೊತಿದ್ದೆ. ಬಟ್ ನನ್ನ ಏಜವ್ರ ಹತ್ರ ಅಲ್ಲ, ಆಂಟಿ ಅಂತ ಅಂದರೆ ಒಂದು ಅಮ್ಮನ ಸ್ಥಾನದಲ್ಲಿ ಇರೋವಂಥ ಅವರ ಜೊತೆ ಏನಾದರೂ ಮಾತಾಡಿದಾಗ ಹೀಗೆಲ್ಲ ಹಾಗೆ ಅಂತ ಶೇರ್ ಮಾಡ್ಕೊಂಡಾಗ ಅವ್ರು ಹೇಳೋರು, ಕೆಲವೊಂದು ಕಷ್ಟಗಳೇ ಅಷ್ಟು ಸೂಕ್ಷ್ಮ, ಹೇಳ್ಕೊಳಕ್ಕಾಗಲ್ಲ. ಕೆಲವೊಬ್ಬರಿಗೆ ಹೇಳ್ಕೊಂಡ್ರೆ ಅದು ದೊಡ್ಡದಾಗುತ್ತೆ ಹೊರತು ಚಿಕ್ಕದಾಗಲ್ಲ. ದೇವ್ರನ್ನ ನಂಬು, ನಿನ್ಗೆ ಏನೇನು ನೋವಾದರೂ ಅಷ್ಟೇ ಆ ದೇವ್ರ ಹತ್ರ ಹೇಳ್ಕೊ, ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಷಣ್ಮತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚು, ನಿನ್ನ ಕಷ್ಟ ನಿನ್ನ ನೋವು ಎಲ್ಲ ದೂರ ಆಗುತ್ತೆ ಅಂತ. ನಾನು ಆಲ್ರೆಡಿ ಹೇಳಿದಾಗೆ ನನ್ನ ಮದುವೆ ಆದಾಗ ನನಗೆ ತುಂಬ ಖುಷಿಯಾಗಿರುವಂಥ ಜೀವನ ನನಗೆ ಸಿಕ್ಕಿರಲಿಲ್ಲ. ಆವಾಗೆಲ್ಲ ಸ್ವಲ್ಪ ಕಷ್ಟಪಟ್ಟಿದ್ದೀನಿ. ಆ ಟೈಮಲ್ಲಿ ನನ್ನನ್ನು ಕಾಪಾಡಿದೆ ದೇವರು ಅಂತ ಹೇಳ್ಬೋದು. ಹಾಗಾಗಿ ಆವಾಗಿಂದ, ಆದರೆ ನನ್ನ ಮಗ ಹುಟ್ಟೋ ಮೊದಲಿಂದನೂ ನಾನು ಷಣ್ಮತ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ಶುರು ಮಾಡಿದ್ದು. ಆಗಲೇ ನಾನು ನಾನ್ ವೆಜ್ನ ತಿನ್ನೋದು ಕೂಡ ಬಿಟ್ಟಿದ್ದು. ಈಗ ಒಂದು 10 ವರ್ಷದಿಂದನೂ ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹಾಗಾಗಿ ಈಗ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ದೀನಿ. ಅದಕ್ಕೆ ಚೈತುಗೆ ಸ್ವಲ್ಪ ಈಗ ಸಾತಿ ಏನು ನಡೀತಾ ಇದೆ. ಹಾಗಾಗಿ ಅವ್ರಿಗೂ ಹೇಳಿದ್ದಾರೆ ಎಳ್ಬತ್ತಿ ಹಚ್ಚಬೇಕು, ಶನಿವಾರ ಹೊತ್ತು ದೇವಸ್ಥಾನಕ್ಕೆ ಹೋಗಬೇಕು, ನವಗ್ರಹ ಸುತ್ತಬೇಕು ಅಂತ. ಅದಕ್ಕೆ ಏನು ಮಾಡ್ತೀನಿ, ಕರ್ಕೊಂಬರ್ತೀನಿ. ಬಟ್ ಇಲ್ಲಿ ನಾವು ಕೂತಿರೋ ಜಾಗದಲ್ಲಿ ಅಷ್ಟು ಬೆಳಕಿರಲಿಲ್ಲ, ಸ್ವಲ್ಪ ಕತ್ತೆ ಥರ ಇತ್ತು, ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಈಗ ಟೈಮ್ ಬಂದು 10 ಗಂಟೆಗೆ ಇನ್ನೊಂದು 1/4 ಗಂಟೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. 9:45 ಟೈಮ್. ದೇವಸ್ಥಾನ ಆಯಿತು. ಅಲ್ಲಿಂದ ಅಮ್ಮ ಮನೆಗೆ ಹೋಗಿದ್ವಿ. ಅಮ್ಮ ಉಪ್ಪಿನಕಾರೆಲ್ಲ ಕೇಳಿದ್ರು, ಡಿಮಾರ್ಟಿಂದ ತೊಗೊಂಡು ಬಂದಿದ್ವಲ್ಲ ಅದನ್ನು ತೊಗೊಂಡೋಗಿ ಅಮ್ಮ ಮನೆಗೆ ಕೊಟ್ಟು ಅಮ್ಮನ್ನ ಮಾತಾಡಿಸ್ಕೊಂಡು, ಬಟ್ ವಿಡಿಯೋ ಎಲ್ಲ ಏನು ಮಾಡಲಿಲ್ಲ, ಮಾತಾಡಿಸ್ಕೊಂಡು ಬಂದ್ವಿ. ಈಗ 9:45 ಆಯಿತು. ಈಗ ಅನ್ನಕ್ಕಿಟ್ಟೆ ಮನೆಯವ್ರಿಗೆ. ಬಿಸಾಕೋದಷ್ಟೆ. ಅಲ್ಲಿ ಎತ್ಕೋ, ಡಸ್ಟ್ಬಿನ್ ಕೆಳಗಡೆ ಕವರ್ ಎತ್ಕೊ, ಒಂದು ಕೆಳಗಡೆ ಇನ್ನೊಂದು ಕವರ್ ತೊಗೊಳ್ಳಿ, ತೊಗೊಂಡು ಅದಕ್ಕೆ ವೇಸ್ಟೆಲ್ಲ ಅದಕ್ಕೆ ಹಾಕು. ಈಗ ಮನೆಗೆ ಬಂದ್ವಿ. ಬಟ್ ಸಂಜೆನೇ ಪ್ಲ್ಯಾನ್ ಆಗಿತ್ತು. ಏನು ಅಂತಂದರೆ ನಮ್ಮ ಚೈತು ಇವತ್ತು ಸ್ಪೆಷಲ್ ಬರ್ಗರ್ ಮಾಡಿಕೊಡ್ತೀನಿ ಅಂತ ನಮಗೋಸ್ಕರ ಹೇಳಿದರು. ಇದು ಬಂತು ಸ್ವೀಟ್ ಬನ್, ಬರ್ಗರ್ ಬನ್ ಅಲ್ಲ. ನಮ್ಮ ಮಕ್ಳು ಏನಂದರೆ ನಮ್ಮ ಮನೇಲಿ ಏನಿರುತ್ತೋ ಅದರಲ್ಲೇ ಅವ್ರಿಗೇನು ತಿನ್ನಬೇಕು ಅದನ್ನು ಮಾಡಿಕೊಂಡು ಸ್ವಲ್ಪ ಟೇಸ್ಟೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಹೇಗಂದರೆ ಒಂದು ಸ್ವಲ್ಪ ಸ್ವೀಟ್ ಅದೆಲ್ಲ ಅನಿಸ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಏನಿರುತ್ತೆ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಏನೋ ಒಂದು ಟೇಸ್ಟ್ ಅನ್ನೋ ಥರ. ಇವತ್ತಿನ ರೆಸಿಪಿ ಚೈತನ್ಯ ಅದು ಏನು ಅಂದರೆ ಬರ್ಗರ್. ಅದ್ರ ಜೊತೆಗೆ ಇವರು ಒಂದು ಸ್ವಲ್ಪ ಹೆಲ್ಪ್ ಕೂಡ ನಡೀತಾ ಇದೆ. ಅಂದರೆ ಈರುಳ್ಳಿ ಸೌತೆಕಾಯಿ ಎಲ್ಲ ಹಚ್ಚೋದು ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಸ್ಟಫಿಂಗಿಗೇನೋ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಇದು ಚಾಪರಲ್ಲಿ ಹಾಕಿದ್ದಾರೆ ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಆ ಕಡೆ ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದಾರೆ. ಮಾಡ್ಕೊಳ್ಳಿ, ನಿಮ್ಮ ಅಡುಗೆ ನೀವೇ ಮಾಡಬೇಕು, ನಾವೇನು ಮಾಡೋದಿಲ್ಲ. ಇದಕ್ಕೂ ನಮ್ಮಮ್ಮಂಗೂ ಸಂಬಂಧ ಇಲ್ಲ ಫ್ರೆಂಡ್ಸ್. ಯಾರು ರೆಸಿಪಿ ಮಾಡ್ತಾರೆ ಅವರೇ ಮಾಡ್ಕೋಬೇಕು ಫ್ರೆಂಡ್ಸ್, ಯಾರು ಹೇಳಿದಾರೋ ಅವರೇ ಮಾಡಬೇಕು. ಹಾಗಾಗಿ ಇವತ್ತು ಅವರ ಒಂದು ಸ್ನ್ಯಾಕ್ಸ್ ಟೈಮ್. ತುಂಬ ಬೇಗ ಸ್ನ್ಯಾಕ್ಸ್ ತಿಂತೀವಿ ಫ್ರೆಂಡ್ಸ್. ಏನೋ ಒಬ್ಬರು ತಿನ್ನಬೇಕು ಅಂತ ಅನ್ಸೋದು ತಿನ್ಬಿಡ್ಬೇಕು. ನನಗೆ ಇವರು ಮಾಡೋವರೆಗೂ ಕಾಯೋಕ್ಕಾಗಲ್ಲ, ಯಾಕೋ ಹೊಟ್ಟೆ ಹಸಿತಾ ಇದೆ. ಮುದ್ದೆ ಇದೆಯಲ್ಲ, ಮುದ್ದೆ ತಿನ್ಕೊಂಡ್ಬಿಡ್ತೀನಿ.
ತಿಂದ ತಿನ್ಬೇಕು ಆಮೇಲೆ ನಂಗೆ ಗೊತ್ತಿಲ್ಲ ಆಮೇಲೆ ತಿಂತೀನಿ. ಅಯ್ಯೋ ನನ್ನ ಮಗಳು ಇಷ್ಟು ಚೆನ್ನಾಗಿ ಮಾಡ್ಬೇಕಾದ್ರೆ ನಾನು ಮಾಡಿದ್ದೀನಿ. ನನ್ನ ಮಗಳು ಮಗ ಇಬ್ರು ಸೇರ್ಕೊಂಡು ಮಾಡ್ಬೇಕಾದ್ರೆ ನಾನು ತಿಂದೇ ಇರೋದಕ್ಕೆ ಸಾಧ್ಯನಾ? ಈರುಳ್ಳಿ ತಗೊಳಕ್ಕ ತಿಂದೆ. ಇವತ್ತಿನ ದೇವಸ್ಥಾನಕ್ಕೆ ಹೋಗೋದು ಪ್ಲಾನಿಂಗ್ ಇಲ್ಲ ಅಂದಿದ್ರೆ ಮಾಡ್ಕೊಂಡು ಅಮ್ಮ ಮನೆಗೆ ತೊಗೊಂಡೋಗಿ ಅಲ್ಲೇ ಎಲ್ಲರೂ ಒಟ್ಟಿಗೆ ತಿಂತಾ ಇದ್ವಿ. ಹೋಗಿ ಟೇಸ್ಟ್ ಕೊಡ್ಬೋದಿತ್ತು ನಾನು ಮಾಡಿರೋದು ಅಂತ. ಅದೇನು ಕಟ್ಲೆಟ್ ಒಂದು ಎತ್ತಿಟ್ಟಿರಿ, ಬನ್ನು ಸಪ್ರೇಟ್ ಇಡಿ. 5 ಜನ ಕರೆಕ್ಟಾಗಿ ಇದೀವಲ್ಲ, ಕರೆಕ್ಟ್ ಆಗುತ್ತೆ. ಒಂದು ಬನ್ ಎತ್ತಿಟ್ಬಿಡು. ಅದೇನು ಮಾಡ್ತೀಯ ಒಳಗಡೆ ಕಟ್ಲೆಟ್ ಅಂತ ಇದೀನಿ. ನೀನು ಕಟ್ಲೆಟ್ ಕರನೇ. ಆಲ್ಮೋಸ್ಟ್ ಅದೊಂದೇ ಒಂದು ಬನ್ ಹೋಗಿರ್ತೀನಿ. ಒಂದು ಎತ್ತಿ ನಾಳೆ ಫ್ರಿಜ್ಜಲ್ಲಿ ಇಟ್ಟಿರೋ ಅದನ್ನ ಮಾಡಿ ಫ್ರೈ ಮಾಡಿಬಿಟ್ಟು ಮೊತ್ತಡ ಕೊಟ್ಟರೆ ಅಷ್ಟೇ. ಇದೇ ಮೋವ್ ನೀನೆ ಮಾಡ್ಕೊಂಡು ನಾವು ತಿಂದಿದ್ದು. ತಗೊಳ್ಳಿ ಮೋವ್ ಅಂತ ಇಲ್ಲ ರೂಪಮ್ಮ. ಫಸ್ಟ್ ಸ್ವಿಚ್ ಆನ್ ಮಾತಾಡ್ತಿದ್ದಲ್ಲ ಮಾಡೋದು ಇವರು. ಕ್ಲೀನ್ ಮಾಡೋ ಕೆಲಸ ನಂದು. ಹೆಂಗ್ ಬಿಡುತ್ತೆ ಇಲ್ಲ ತೊಳ್ಕೊಡ್ಸ ಅಡುಗೆ ಮನೆಯೆಲ್ಲ ನೋಡಂಗಿರೋದೆಲ್ಲ ಗಬ್ಬೆಬ್ಸ್ಬಿಡ್ತಾರೆ, ಅದೇ ಭಯ. ಆಯಿತು, ಕೈ ಒರೆಸ್ಕೊ ನೀಟಾಗೆ. ಫಸ್ಟು ಒದ್ದೆ. ಅಲ್ಲೇ ಇದೆ ನ್ಯಾಪ್ಕಿನ್ನು. ಓ ಕರೆಕ್ಟ್. ನಮ್ಮ ಮನೇಲಿ ಎಲ್ಲೆಲ್ಲಿ ಕಸ ನೋಡಿ ಮಗ, ಚಿಂಟು ಮಗ ಕಸನ್ನ ಕಸ ಆಯ್ತು ಬಾಯ್ಲಿ ಎತ್ಕೊಂಡೋಗು ಬಾ. ಎಲ್ಲನೂ ಡಸ್ಟ್ಬಿನ್ಗೆ ಹಾಕು. ಎಲ್ಲ ಕವರ್ ಎಷ್ಟು ತೊಗೊತೀರಾ? ಒಂದಾದ್ಮೇಲೆ ಒಂದು ತೊಗೋಬೇಕು. ಒಂದು ಅಲ್ಲೇ ಇಡು. ಇನ್ನು ಅದು ಒಂದಿಡು ಅಲ್ಲಿ ಒಳಗಡೆ ಒಂದು ಇಟ್ಟಿರೋದು ಹಂಗೆ ಇಡು ಆಚೆ. ಅಪ್ಪ ಬಾಯಿ ನೋವು ಬರ್ತಾ ಇದೆ ನನಗೆ. ಈಗ ಅಕ್ಕ ಒಳಗಡೆ ಹಾಕಿದ್ ನೋಡು, ಅದು ಆಚೆ ಇಡು. ಆ ಡಸ್ಟ್ಬಿನಲ್ಲಿ ತುಂಬಿರೋದನ್ನ ಅದನ್ನ ತುಂಬ ಅದಕ್ಕೆ ಹಾಕೋ. ಹಾಂ ಅಷ್ಟೇ. ಫೈನಲಿ ಇವಾಗ ಇಲ್ಲಿ ಏನೇನು ಹಾಕೊತಿದ್ದಾರೆ ಅಂತ ಹೇಳಿದೆ ಅನ್ಸುತ್ತೆ ಆಲ್ರೆಡಿ. ಕ್ಯಾಪ್ಸಿಕಮ್, ಕ್ಯಾರೆಟ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಫೈನ್ ಚಾಪ್ ಮಾಡ್ಕೊಂಡಿದ್ದಾರೆ. ಆಲೂಗೆನೆಲ್ಲ ಮೊದಲೇ ಬೇಯಿಸಿ ವೇಸ್ಟ್ ಮಾಡಿಬಿಡ. ಸ್ಪೂನಲ್ಲೆಲ್ಲ ಸುಮಾರಿದೆ, ಎಲ್ಲ ಕೈಯಲ್ಲಿ ಬೆಳ್ಕೊ. ವೇಸ್ಟ್ ಆಗುತ್ತೆ. ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಸ್ಪೂನಲ್ಲೆಲ್ಲ ಇದೆ ಸಾಕ. ಮಕ್ಕಳಿಗೆ ವೇಸ್ಟ್ ಮಾಡೋದೇನು, ನೀವೇನು ಮಾಡಿಬಿಡ್ತೀರಾ? ಓಕೆ ಹ್ಯಾಪಿ. ಈಗ ಇದು ರೆಡಿ ಆಗಿದೆ. ಈಗ ಇದಕ್ಕೆ ಉಪ್ಪು ಏನಾದರೂ ಹಾಕ್ತೀರಾ? ಅವರಿಗೇನೋ ಪಾರ್ಸರಿ. ಎಲ್ಲ ಹಾಕಬೇಕಾ? ಓಕೆ ಹಾಕಿ. ಡನ್. ಕರೆಕ್ಟಾಗಿ 5 ಬನ್ಗೆ 5 ಉಂಡೆ ಮಾಡಿ. ಚಿಲ್ಲಿ ಪೌಡರ್ ಹಾಕ್ತಾ ಇದ್ದಾರೆ. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಒಂದೇ ಹಾಕಿರೋದು, ಅದಕ್ಕೆ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಪಾರ್ಸೆಲಿನ ಆರಿಗ್ಯಾನೋ ಎರಡೂ ಕೂಡ ಹಾಕ್ತಾ ಇದ್ದಾರೆ. ಏನೋ ಮಾಡ್ತಾರೆ ಮಕ್ಕಳು, ಮಾಡಬೇಕಾದ್ರೆ ಪ್ರೋತ್ಸಾಹಿಸೋಣ. ಇನ್ನು ಕ್ಯಾಪ್ ಓಪನ್ ಮಾಡಿ ಹಿಂಗೆ ತಿರುಗಿಸ್ಬಿಟ್ಟು ಅಷ್ಟೇ. ಅದನ್ನೇನು ದೊಡ್ಡ ಸಾಹಸ ಮಾಡಬೇಕಾ? ಆಯಿತು. ಎಲ್ಲೋ ನೋಡಿರ್ತಾರೆ ನಾನು ಮಾಡಿದ್ದೀನಿ ಸ್ವಲ್ಪ, ಅದನ್ನು ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಇಲ್ಲ ಅಂತಂದರೆ ಶಾರ್ಟ್ಸಲ್ಲೆಲ್ಲಾದರೂ ನೋಡಿರ್ತೀರಾ? ಅದೇ ನಿಮ್ಮದು ಶಾರ್ಟ್ಸು ಮಿಕ್ಸು ಮೇ ಬಿ ಅದೇ ಅಂದ್ಕೊಂಡೆ. ಕೆಲವೊಂದು ನಾನು ಮಾಡಿದ್ದು ಮೆಥಡ್ ಹಾಗೆ ಇದೆ, ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿಯಾಗಿ ಸೇರಿಸಿ ಒಟ್ನಲ್ಲಿ ಮಾಡೋರು ಕೈ ರುಚಿ ಸೂಪರ್ ಅನ್ಬೇಕು ಅಷ್ಟೆ. ಇದು ಅಕ್ಷಯ ತೃತೀಯದಲ್ಲಿ ಇಟ್ಟಿದ್ದು ನಾವು ಇನ್ನೂ ಎತ್ತಿಟ್ಟಿಲ್ಲ ಫ್ರೆಂಡ್ಸ್. ಹಿಂಗೆ ಬಾಕಿ ಆಗ್ಬಿಟ್ಟು. ಮಾಡಿ ಅಷ್ಟೇನಾ? ಇನ್ನೇನು ಹಾಕಂಗಿಲ್ಲ ಅದು? ಉಪ್ಪು ಹಾಕೊಂಡ್ರಾ? ಹಾಕಿದ್ದೀನಿ. ಓಕೆ, ಮಿಕ್ಸ್ ಮಾಡಿಬಿಟ್ಟು ಇದನ್ನು ಆಮೇಲೆ ಫ್ರೈ ಮಾಡೋದು. ತವಾ ಫ್ರೈಯಾ? ಇದಳು ರೆಡಿ ಆಗಿದೆ. ಇದು ಫ್ಲ್ಯಾಟ್ ಆಗುತ್ತೆ. ಆಗೋವರೆಗೂ ವೆಯ್ಟ್ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಅದ್ರ ಮೇಲ್ಗಡೆ ಕೋಟಿಂಗ್ಗೆ ಇದು ಏನು ಕಲಿಸ್ಕೊಂಡ್ರು, ಇದಕ್ಕೆ ಕಾರ್ನ್ಫ್ಲೋರ್ ಕೂಡ ಹಾಕಿದ್ದಾಳೆ ನನ್ನ ಮಗಳು. ಅದು ಮಿಸ್ ಆಯಿತು ವೀಡಿಯೋ. ಓಕೆ ಡನ್. ಈಗಿರಲಿ ಅದು ಡಿಪ್ ಮಾಡಿ ಬಿಡೋಕ್ಕೆ ಕಾರ್ನ್ಫ್ಲೋರ್ 1-2 ಸ್ಪೂನು, ಕಡಲೆ ಹಿಟ್ಟು. ಮೈದಾ ಬದಲು ನಾವಿಲ್ಲಿ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದಾರೆ ನಮ್ಮ ಮಗಳು. ಇದಕ್ಕೊಂದು ಸ್ವಲ್ಪ ಉಪ್ಪು, ಖಾರದ ಪುಡಿ. ಇದರ ಮೇಲ್ಗಡೆ ಖಾರ ಬೇಕಂದರೆ ಹಾಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ಯುವರ್ ಚಾಯ್ಸ್. ಹಾಕಲೇಬೇಕು ಅನ್ನೋದಲ್ಲ. ಸ್ವಲ್ಪ ಉಪ್ಪು. ನಿಧಾನ ಕಣವ. ಇದನ್ನು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊತಾರೆ. ಇವಾಗ ತುಂಬ ತೆಳು ಆಗಿಬಿಟ್ರೆ ಅದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗಲ್ಲಿ ಫ್ರೈ ಮಾಡಬೇಕು. ಕಾದಿದೆ ಅನಿಸುತ್ತೆ ತವ ಮಗಳು. ವಾಯ್ಸ್ ನಾನು ಗ್ಯಾಸ್ ಸ್ಟವೆಲ್ಲ ಫಸ್ಟು ಬ್ರೆಡ್ ಮಾಡಬೇಡ, ಲಾಸ್ಟಲ್ಲಿ ಮಾಡ್ತೀನಿ ಅಂದೆ. ನಾನು ಎಣ್ಣೆ ಜಾಸ್ತಿ ಹಾಕ್ತೆ ಅದಕ್ಕೆ. ಕರೆಕ್ಟ್ ಅಲ್ಲ? ನನ್ನ ಮಗಳೆಲ್ಲ ಉಲ್ಟಾ ಮಾಡ್ತಾಯಿದ್ದಪ್ಪ. ಅಮ್ಮ ಎಣ್ಣೆ ಜಾಸ್ತಿ ಹಾಕಮ್ಮ, ಲಾಸ್ಟಲ್ಲಿ ಬ್ರೆಡ್ನ ಫ್ರೈ ಮಾಡೋಣ ಅಂದು. ಸರಿ ಅಂದ್ಬಿಟ್ಟು ಇಷ್ಟೆಣ್ಣೆ ಹಾಕಿದ್ದೀನಿ. ಕನ್ಫ್ಯೂಸ್ ಆಗುತ್ತೆ ನನಗೆ ಏನು ಹಾಕ್ಬೇಕಂತ. ಯಾಕಂದಪ್ಪ ಮಾಡ್ತಾ ಇರೋರು ನೀವು, ಐ ಡೋಂಟ್ ನೋ. ತಿಂತೀರ ತಾನೆ? ತಿಂದಾಗ ಗೊತ್ತಾಗುತ್ತಾನೆ. ತಗ್ಲಾಕೊಂಡಿದ್ದೀನಿ ಫ್ರೆಂಡ್ಸ್, ನಾನು ಏನು ಮಾಡಲಿ?
ಮಾಡ್ತೀನಿ ಅಂತ ಹೇಳ್ದವ್ರು ಯಾರು? ನಾನೇ. ತೆಗಿಯೋದು ಹೆಂಗಿದು ಬರುತ್ತಾ? ಮೇಲೆ ಎತ್ತುತ್ತೀಯಾ? ಇಲ್ಲ ಇದು ಹಂಗೆ ಸುಮ್ಮನೆ ಕೈಯಲ್ಲೇ ಎತ್ಕೊಂಡು ಇಟ್ಟಾಕ್ಬಿಡು ಪಾಪು. ನಿಜವಾಗ್ಲೂ ಬರುತ್ತಾ ಇದು? ಒಂದೇ ಒಂದು ಹಾಕೊಂಡೆ ನಮ್ಮ ಫಸ್ಟ್ ನೋಡೋಣ. ಇದೆಲ್ಲ ಸ್ವಲ್ಪ ಬಿಸ್ಕುಟ್ ಮಾಡೋಣ. ರಿಸ್ಕಿ. ಎಸ್ ಮಾಡಿ ಯಾರು ಬೇಡ ಅಂದರು. ಇದು ಎತ್ತದೇ ಇರೋದು ಇವಾಗ ನನಗೆ ಟಾಸ್ಕ್, ನನಗೆ ಟಾಸ್ಕ್ ಇದು, ನನ್ನ ಮಗಳಿಗೆಲ್ಲ. ದೊಡ್ಡ ಮೊಳಕೆಕಾಯಿ ದೊಡ್ಡ ಇದೋಳುತ್ತೆ, ಇದೋಳೋದೇನಲ್ಲ. ತಿರುವಾಕ್ಬೇಕು, ಇಟ್ಕೊಳ್ಳಿ. ದಬಾಕ್ಬೇಡ, ಸ್ಪೂನ್ ಇಟ್ಕೊಂಡು ದಬಾಕ್ಬೇಕು. ಕೊಡಿ, ನಾನು ಮೆಣಸಿನ್ಕಾಯಿ ಸ್ಪೂನ್ ಇಟ್ಕೊತೀನಿ. ಥರ ಕೈಯಲ್ಲಿ ಒಂದು ಸಪೋರ್ಟ್ ಇಟ್ಕೊಂಡು ದಬಾಕೋದು ಬೆಸ್ಟು. ಬರುತ್ತೆ, ತೊಂದರೆ ಏನಿಲ್ಲ. ಫಸ್ಟ್ ಟೈಮ್ ಮಕ್ಕಳು ಏನಾದರೂ ಮಾಡ್ತೀನಿ ಅಂದಾಗ ಬೇಡ ಅನ್ನೋದಕ್ಕೆ ಇಷ್ಟ ಆಗೋದು ಇಲ್ಲ ನನಗಂತೂ. ಸ್ವಲ್ಪ ಕಷ್ಟ ಆಗುತ್ತೆ ಅವ್ರು ಮಾಡ್ತೀನಿ ಅಂದಾಗ, ಯಾಕಂದರೆ ಇನ್ನೂ ಮಾಡೋದಕ್ಕೆ ಬರೋದಿಲ್ಲ. ಏನಾದರೂ ಮಾಡೋಕ್ಕೋಗಿ ಇಡೀ ಅಡುಗೆ ಮನೆಯೆಲ್ಲ ಗಲೀಜು ಮಾಡ್ತಾರೆ, ಜೊತೆಗೆ ಅವ್ರಿಗೂ ಏನಾದರೂ ಕೈ ಏನಾದರೂ ಸುಟ್ಕೊಂಡ್ರೆ ಮಾಡಿದ್ರೆ ಅನ್ನೋ ಭಯನೂ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಈ ಥರದ್ದೆಲ್ಲ ಏನಾದರೂ ಇದ್ದರೆ ನಾನೇ ಮಾಡ್ತೀನಿ, ಇನ್ನು ಉಳಿದಿದ್ದು ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಈ ಥರ ಒಂದೇನು ಫ್ರೈ ಮಾಡೋದೆಲ್ಲ ಇತ್ತು, ಅದು ನಾನೇ ಮಾಡಿಕೊಟ್ಟೆ. ಚೆನ್ನಾಗಿ ಮಾಡಿದ್ಲು. ಬಟ್ ಒಂಥರ ಖುಷಿ ಆಯಿತು. ನನ್ನ ಮಗಳೂ ಕೂಡ ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಬರುವಂಥದ್ದು ಮಾಡುವಂಥದ್ದು ಮಾಡ್ತಾರಲ್ವ. ಒಂಥರ ಹೇಗೆ ಅಂದರೆ ಮಕ್ಕಳು ಏನೇ ಒಂದು ಮಾಡಬೇಕಾದ್ರೂ ನಾವು ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಆವಾಗ ಅವರು ಸ್ವಲ್ಪ ಹುಮ್ಮಸ್ಸಿಂದ ಬರ್ತಾರೆ. ಇಲ್ಲ ಅಂತಂದರೆ ನೆಕ್ಸ್ಟು ನಾವು ಎಲ್ಲದಕ್ಕೂ ಬೇಡ ಬೇಡ ಅಂತಿದ್ರೆ ಅವ್ರಿಗೆ ಏನೂ ಮುಂದಕ್ಕೆ ಕಲಿಯೋದು ಇಲ್ಲ, ಮಾಡೋದು ಇಲ್ಲ. ಫೈನಲಿ ಏನೋ ಒಂದು ಮಗಳು ಎಲ್ಲ ರೆಡಿ ಮಾಡಿದ್ರು. ರೆಡಿ ಸೌತೆಕಾಯಿ, ಇದ್ರ ಜೊತೆಗೇನು ಆನಿಯನು, ಸೆಝ್ವಾನ್ ಚಟ್ನಿ ಎಲ್ಲನೂ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ಆಯಿತು. ಈಗ ಇದು ಬ್ರೆಡ್ ಇನ್ನೊಂದು ಎಕ್ಸ್ಟ್ರಾ, ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀವಿ. ಜಾಸ್ತಿ ಫ್ರೈ ಆಗುತ್ತೆ. ಇವತ್ತು ರಾತ್ರಿ ಊಟದ ಬದಲು ನಾವು ಇದನ್ನೇ ತಿಂದಿದ್ದಾಯಿತು. ಸ್ವಲ್ಪ ತಡ ಆಯಿತು, ಅಂದರೆ ಅಮ್ಮ ಮನೆಗೆ ಹೋಗಿ ಬಂದು ಎಲ್ಲ ಮಾಡೋದಾಗಿತ್ತು. ಸಂಜೆನೇ ಮಾಡ್ಕೊಂಡಿದ್ರೆ ಒಳ್ಳೆ ಸ್ನ್ಯಾಕ್ಸ್ ಆಗಿರೋದು. ಅಮ್ಮ ಮನೆಗೂ ಕೂಡ ತೊಗೊಂಡು ಹೋಗ್ಬೋದಾಗಿತ್ತು. ಬಟ್ ನಮಗೆ ಇವತ್ತು ದೇವ್ರ ಮನೆ ಕ್ಲೀನಿಂಗ್ ಮಾಡೋದಿತ್ತು, ಶಾಪಿಂಗ್ ಇತ್ತು ಹೊರಗಡೆ, ನಂತರ ದೇವಸ್ಥಾನ ಹೋಗೋದಿತ್ತು, ಮತ್ತು ಅಮ್ಮ ಮನೆ ಹತ್ರ ಇದೆಲ್ಲ ಓಡಾಟ ಮಾಡಿ ಮುಗಿಸೋ ಅಷ್ಟರಲ್ಲಿ ಟೈಮೇ ಆಗಿತ್ತು. ಇನ್ನು ರಾತ್ರಿ ಇನ್ನೇನಾದರೂ ಮಾಡೋದು, ಇವಾಗ ಬೇಡ ಬಿಡು ಮಗಳು ಅಂತಂದರೆ ನಮ್ಮ ಮಗಳು ಏನಾದರೂ ಬೇಜಾರು ಮಾಡ್ಕೊತಾರೆ ಅಂತ ರಾತ್ರಿ 10 ಗಂಟೆ ಆದರೂ ಪರವಾಗಿಲ್ಲ ಮಾಡಿಕೊಡಮ್ಮ, ನಾವು ತಿಂತೀವಿ ಅಂತ ಹೇಳಿ ಮಾಡಿಸಿದಂಥದ್ದು. ಚೆನ್ನಾಗಿ ಮಾಡಿದರು. ಅಂದರೆ ನಮ್ಮ ಮನೇಲಿ ಏನಿದೆ ಪದಾರ್ಥಗಳು ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿದಂಥದ್ದು. ಇದಕ್ಕೆ ಅಂತ ಎಕ್ಸ್ಟ್ರಾ ನಾವು ಏನೂ ತೊಗೊಂಬಂದಿಲ್ಲ. ಆಮೇಲೆ ಅನ್ನಿಸ್ತು ತಿನ್ನಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಚೀಸ್ ಎಲ್ಲನೂ ಕೂಡ ಇಟ್ಟಿದ್ದು ಚೆನ್ನಾಗಿರೋದು, ಅಥವಾ ಮಯೋನೀಸ್ ಎಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬಂದಿರೋದು ಅಂತ ತಿನ್ನಬೇಕಾದ್ರೆ ಫೀಲ್ ಆಯಿತು. ಬಟ್ ಏನೋ ಮಕ್ಕಳಿಗೆ ಅವ್ರಿಗೆ ಹೇಗೆ ಅನಿಸುತ್ತೆ ಹಾಗೆ ಇರೋದ್ರಲ್ಲೇ ಏನೋ ಒಂದು ಮಾಡೋಣ ಅಂತ ಹೇಳಿ ಮಾಡಿದ್ರಲ್ಲ, ಅದು ನನಗೆ ಭಾಳ ಖುಷಿ ಆಯಿತು. ನನ್ನ ಮಕ್ಳಿಗೆ ಯಾವಾಗಲೂ ಅಷ್ಟು ಫ್ರೆಂಡ್ಸ್ ಎಂತಗೂ ಅಷ್ಟು ಹಠ ಮಾಡಲ್ಲ, ಕೆಲವೊಂದು ಟೈಮಲ್ಲಿ ಮಾತ್ರ ಹಠ ಅಂತ ಮಾಡ್ತಾರೆ. ಫೈನಲಿ ಚೈತು ಪ್ರಿಪೇರ್ ಮಾಡಿದಂಥ ಬರ್ಗರ್ ಅಥವಾ ಏನಂತ ಹೇಳೋದು, ಅದೇ ತಾನೇ ಹೇಳೋದು, ಎಸ್ ಬರ್ಗರ್ ರೆಡಿಯಾಗಿದೆ. ನೋಡೋದಕ್ಕಂತೂ ಅದ್ಭುತವಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ ಕೂಡ. ಸ್ಟಫಿಂಗ್ ಎಲ್ಲ ಟೇಸ್ಟ್ ಹೇಗಿದೆ ಏನು ಅಂತ ನೋಡಬೇಕು. ಇದಿಷ್ಟು ಮಾಡುವಷ್ಟರಲ್ಲಿ ಟೈಮ್ ಬಂದು 10 ಕಾಲ ಆಯಿತು. ಬಟ್ 10 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ದೀನಿ, ಯಾಕಂದರೆ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಕಿಚನ್ ಇಲ್ಲ ಅಂದರೆ ನನಗೆ ತಿಂದೆಲ್ಲ ಆದಮೇಲೆ ಮತ್ತೆ ಕಿಚನ್ ಕ್ಲೀನ್ ಮಾಡೋದು ಅಂದರೆ ಸಾಕಾಗಿ ಹೋಗ್ಬಿಡುತ್ತೆ. ಇವತ್ತು ತುಂಬ ಕೆಲಸಗಳು ಮಾಡಿದ್ದೀನಿ. ಅದಕ್ಕೇ ನನ್ನ ಮಗಳು ಮಾಡಬೇಕಾದ್ರೇ ಕಂಪ್ಲೀಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಇತ್ತು ಎಲ್ಲ ತೊಳೆದಿಟ್ಟೆ. ಇದು ಅವ್ರ ಅಪ್ಪನಿಗೂ ಒಂದು ಬಾಕಿ ಉಳಿದಿದೆ, ಬಂದಮೇಲೆ ಕೊಡೋಣ ಅಂದ್ಬಿಟ್ಟು ಹಂಗೆ ತವ ಮೇಲೆ ಇಟ್ಟಿದ್ದೀವಿ. ಸಾಂಬಾರು ಬಿಸಿಗೆ ಇಟ್ಟಿದ್ದೀನಿ. ಆಯಿತು, ರೈಸ್ ನಮ್ಗೆ ತಿಂದ್ರೆ ಹೊಟ್ಟೆ ತುಂಬೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚಿಂಟು ಪ್ಲೇಟ್ ತೊಗೊಂಬರೋದಲ್ಲ ನನ್ನ ಮಗ ನಿಂಗೆ? ಚಿಕ್ಕ ಪ್ಲೇಟ್ ಎತ್ಕೊಂಬೋಡು, ಬೇಗ ಹೋಗೋಣ. ಮಾಡಿರೋದು ನಾವು ಟಿ ವಿ ನೋಡೋದಕ್ಕೋಸ್ಕರ ಅದಕ್ಕೆ ನಾನು ಹಾಕ್ಸೋದಿಲ್ಲ, ಹೇಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ತಿನ್ನಬೇಕಾದ್ರೆ ಏನಾದರೂ ಸುಮ್ಮನೊಂದು 2 ನಿಮಿಷ ಕೂತ್ರೂ ಟಿ ವಿ. ಕಾಟನ್ ಬಾಕ್ಸ್ಗಳೆಲ್ಲ ಬಂದಿದೆ, ಅದು ಸುಮಾರು ಕೊರಿಯರ್ ಎಲ್ಲ ಇದೆ. ಆ ಕೊರಿಯರ್ಗೆ ಬಾಕ್ಸ್ಕೊಳ್ಳೋದು ನಮ್ಮದು ಅಂಗಡಿ, ನಂದಿನಿ ಅಂಗಡಿ ಇರೋದ್ರಿಂದ ಅದೇ ಕಾಟನ್ ಬಾಕ್ಸ್ನ ನಾನು ಯೂಸ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನಮಗೇನು ಪ್ರಾಡಕ್ಟ್ ಬರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ, ಮತ್ತು ಬೇರೆ ಎಲ್ಲ ತರಿಸಲ್ಲ ನಾನು. ನಾವು ಫಾರಿನರ್ಸ್ ಥರ ಈಗ ರಾತ್ರಿ ಊಟ ಬರ್ಗರ್ ಅಂತ ತಿಂತಾರೆ. ತುಂಬ ಲೈಟ್ ಜಾಸ್ತಿ ಆಯಿತಾ ಅಂತ ನಮಗೆ ಇವಾಗ ಕರೆಕ್ಟ್ ಆಯಿತು, ಲೈಟ್ ಕಡಿಮೆ ಆಯ್ತೇನೋ.
ಹುಳಗಳು ಬಂದುಬಿಡುತ್ತೆ ಫ್ರೆಂಡ್ಸ್ ರಾತ್ರಿ ಹೊತ್ತು ಲೈಟ್ ಬೆಳಕಿಗೆ, ಅದಕ್ಕೆ ಸ್ವಲ್ಪ ಲೈಟ್ ಆಫ್ ಮಾಡೋದಕ್ಕೆ ಜಾಸ್ತಿ. ನೀವು ಆಡ್ಬೇಕು ಹೆಂಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ. ಬರ್ಗರ್ ಬಂದಿದ್ರಂತೂ ಇನ್ನೂ ಚೆನ್ನಾಗಿರೋದು, ಸ್ವಲ್ಪ ಮಯಾನೀಸ್ ಎಲ್ಲ ಹಾಕ್ಕೊಂಡಿದ್ರಂತೂ ಇನ್ನೂ ಸಖತ್ತಾಗಿ ಬಂದಿರೋದು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ರಾತ್ರಿ ಶನಿವಾರ ಮಗಳ ಕೈ ರುಚಿ ನೋಡಿತಾ ಇತ್ತು. ಈಗ ಭಾನುವಾರ ಬೆಳಗ್ಗೆ ಅಪ್ಪನ ಕೈ ರುಚಿ ಅಂತ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಏನೋ ಗೊತ್ತಿಲ್ಲ, ಅಪ್ಪ ಮಗಳು ಮಾತಾಡ್ಕೊಂಡಿದ್ರ ಅಥವಾ ಇದು ಹಾಗೆ ನಡೆದಿದ್ದಂಥದ್ದು ಗೊತ್ತಿಲ್ಲ. ರಾತ್ರಿ ಎಲ್ಲ ಮಗಳು ಸ್ಯಾಂಡ್ವಿಚ್ ಅಲ್ಲ ಬರ್ಗರ್ ಮಾಡಿಕೊಡ್ತೀನಿ ಅಂತ ಹೇಳಿ ಬರ್ಗರ್ ಮಾಡಿಕೊಟ್ಟು ಹೊಟ್ಟೆ ಫುಲ್ ಆಗಿತ್ತು. ನಂತರ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ವಿ. ಇವತ್ತೇನು ವಾಕಿಂಗ್ ಎಲ್ಲ ಹೋಗಿಲ್ಲ, ಭಾನುವಾರ ಹೊತ್ತು ರಜಾ ಮಾಡ್ತೀನಿ ನಾನು ವಾಕಿಂಗ್ಗೆ. ಒಟ್ಟಿನಲ್ಲಿ ತಿಂಗಳಲ್ಲಿ ಒಂದು 25 ದಿನ ಹೋಗೋದು ಹೆಚ್ಚು ವಾಕಿಂಗ್ಗೆ. ಮ್ಯಾಕ್ಸಿಮಮ್ ನಾನು ಹೋಗೋದು 20 ದಿನ ಕನ್ಫರ್ಮ್ ವಾಕಿಂಗ್ ಹೋಗೋದು. ಇನ್ನು ಉಳಿದಿದ್ದು 10 ದಿನ ನಾನು ಹಾಲಿಡೇ ಅನ್ನೋ ಥರನೇ ಮಾಡಿರ್ತೀನಿ. ಹಾಗಾಗಿ ಸಂಡೇ ಹಾಲಿಡೇ ಅನ್ನೋ ಥರ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ. ನೋಡಿದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆಯವರು ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಚಿಕನು ಎಲ್ಲ ಎತ್ಕೊಂಡ್ಬಂದಿದ್ದಾರೆ. ಯಾಕಂದರೆ ಇವಾಗ ಅವರ ಒಂದು ಕೈ ರುಚಿ ಸ್ಟಾರ್ಟ್ ಮಾಡೋದಕ್ಕೆ. ಮೆಣಸಿನ್ಕಾಯಿ ಬೇಡ ಅಷ್ಟೇ ಸಾಕು. ಎಲೆ ತೊಳೆಯೋಣ, ಅಕ್ಕಿ ನೆನೆಸ್ಬೇಕಾದ್ರೆ ಇದು ರೂಪಾಯಿಗೇನು ಇಲ್ವಾ ಇನ್ನ ಕರ್ಕೊಡ್ಬೇಕಲ್ಲ ನಿಮಗೆ. ಪಾತ್ರೆ ಲೇಟ್ ಆಗುತ್ತೆ ನಿಮಗೆ. ಲೇಟ್ ಮನೆಯವ್ರು ಅಡುಗೆ ಮಾಡ್ತಾರೆ ಅಂದರೆ ಅವ್ರಿಗೆ ಅಸಿಸ್ಟೆಂಟಾಗಿ ನಾವೆಲ್ಲರೂ ನಿಂತ್ಕೋಬೇಕು. ಇಲ್ಲ ಅಂತಂದ್ರೆ ನನ್ನ ಮಗನಾದರೂ ಇರಲೇಬೇಕು. ನಾನು ಕೆಲವೊಂದು ಟೈಮಲ್ಲಿ ಬರೋದೇ ಇಲ್ಲ, ಅವರೇ ಮಾಡ್ಕೊತಾರೆ, ಇಲ್ಲಾಂದರೆ ಮಕ್ಳು ಕರ್ಕೊಂಡು ಮಾಡ್ಕೊತಾ ಇರ್ತಾರೆ. ಬಟ್ ಒಂದೊಂದು ಸರಿ ನಾವೆಲ್ಲ ಎಚ್ಚರವಾಗಿದ್ದಾಗ ಇದನ್ನು ಕೊಡಿ ಅದನ್ನು ಕೊಡಿ ಅಂತ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ನೀವೇನಾದರೂ ಅಡುಗೆ ಮಾಡಬೇಕಂದ್ರೆ ನಾನು ಮಲಗಿದಾಗ ಮಾಡಿ, ಆವಾಗ ನಾನು ಏನು ಎತ್ತ ಅನ್ನೋದೇ ಗೊತ್ತಾಗೋದಿಲ್ಲ. ಅದು ಬಿಟ್ಟರೆ ನಾವೆಲ್ಲ ಎಚ್ಚರವಾಗಿದ್ದರೆ ಈರುಳ್ಳಿ ಕೊಡಿ, ಟೊಮೆಟೊ ಕೊಡಿ, ಎಲ್ಲ ಇದನ್ನು ಹಚ್ಚಿ ಇದನ್ನು ಕೊಡಿ, ಇದು ಬಿಡಿಸ್ಕೊಡಿ. ಒಂದೊಂದ್ಸರಿ ನನಗೆ ಅನಿಸುತ್ತೆ ನಮ್ಮನ್ನ ನಾವು ಮಲಗಿದಾಗ ಅಡುಗೆ ಮಾಡಿದ್ದ ಅಂತ. ಫೈನಲಿ ಇವಾಗ ಬಿರಿಯಾನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ನಾನು ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಟ್ಟೆ. ಆನಂತರ ಇವಾಗ ಅವರ ಕಾಯಿ ರುಚಿ ಶುರುವಾಗಿದೆ. ಫಸ್ಟು ಎಣ್ಣೆ ಸ್ವಲ್ಪ ಕಾಯ್ದಕ್ಕಿಟ್ಟು ಆನಂತರ ಸ್ಪೈಸಸ್ ಎಲ್ಲ ಹಾಕಿದರು. ಇವತ್ತು ವೈಟ್ ಬಿರಿಯಾನಿ ಮಾಡ್ತಿದ್ದಾರೆ, ಅಂದರೆ ಜಾಸ್ತಿ ಮಸಾಲ ಎಲ್ಲ ಏನೂ ಹಾಕ್ತೇನೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ನಮ್ಗೆ ಇಷ್ಟ ಆಗುತ್ತೆ ಇದು ಮಾಡ್ತಿದ್ದಾರೆ. ಫಸ್ಟು ಸ್ಪೈಸಸ್ ಎಲ್ಲ ಹಾಕಿದರು, ಆನಂತರ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರು. ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡ್ತಿದ್ದಾರೆ. ನಮ್ಮಲ್ಲಿ ಏನಂದರೆ ಒಂದೊಂದೇ ಪದಾರ್ಥ ಹಾಕೋದು, ಚೆನ್ನಾಗಿ ಫ್ರೈ ಮಾಡೋದು, ಅದು ಘಮ ಘಮ ಅಂತ ಹೇಳಿ ಸ್ಮೆಲ್ ಬರಬೇಕು ಅವ್ರಿಗೆ. ಆ ಥರ ಹಾಕಿ ಒಂದೊಂದೇ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ. ನಾನೇನು ಅಂದ್ಕೊಂಡೆ ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ರುಬ್ಕೊತಾರೇನೋ ಅಂತ ಅಂದ್ಕೊಂಡೆ. ಆಮೇಲೆ ಇಲ್ಲ ಏನು ರುಬ್ಬೋದೆಲ್ಲ ಏನಿಲ್ಲ, ಇಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ರುಬ್ಕೊಂಡ್ರು. ಇಷ್ಟು ಬಿಟ್ಟರೆ ಇನ್ನೇನು ರುಬ್ಬೋ ಅಂಥದ್ದೇ ಇಲ್ಲ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ ನಾನ್ ವೆಜ್ ಅಂದರೆ ಎಲ್ಲ ಥರನೂ ಟ್ರೈ ಮಾಡಿ ನಾವು ತಿಂತೀವಿ. ಬಟ್ ವೆಜಿಟೇರಿಯನ್ಸ್ ಅವ್ರು ಏನು ಅಂತ ಅಂದ್ಕೊಂಡ್ಬಿಡ್ತಾರೆ ಅಂದರೆ ನಾನ್ ವೆಜ್ ರೆಸಿಪಿ ತೋರಿಸೋದು ಬರೀ ನಾನ್ ವೆಜ್ ಮಾತ್ರ ಮಾಡಬೇಕು, ವೆಜ್ ಅವ್ರು ನೋಡೋದಲ್ಲ ಅಂತ. ಬಟ್ ನಾನು ನಿಮಗೆ ವೆಜಿಟೇರಿಯನ್ಸ್ ಅವ್ರಿಗೆ ಏನು ಹೇಳ್ತೀನಿ, ನೀವೇನು ನಾವು ನಾನ್ ವೆಜ್ ರೆಸಿಪಿ ತೋರಿಸ್ತೀವಿ ಅದನ್ನು ಡಿಟ್ಟೋ ಅದೇ ಮಸಾಲ ಅದೇ ಥರನೇ ನೀವು ಮಾಡ್ಕೊಳ್ಳಿ. ಬಟ್ ಆ ನಾನ್ ವೆಜ್ ನಾವು ಏನು ಹಾಕ್ತೀವಿ ಅಲ್ಲಿ ನೀವು ಪನ್ನೀರು, ಮಶ್ರೂಮು, ಇಲ್ಲಾಂದರೆ ವೆಜಿಟೇಬಲ್ಸು ಇದನ್ನೆಲ್ಲ ನೀವು ಆ್ಯಡ್ ಮಾಡಿಕೊಂಡು ಕೂಡ ಮಾಡ್ಬೋದು. ಆವಾಗ ಅದ್ರ ರುಚಿನೇ ಟೇಸ್ಟ್ ಬೇರೆ ಥರ ಬರುತ್ತೆ. ನೀವು ಅದು ಬಿಟ್ಬಿಟ್ಟು ನಾನ್ ವೆಜಿಟೇರಿಯನ್ಸ್ ಅಂದಿದ ತಕ್ಷಣ ಎಷ್ಟೋ ಜನ ನೋಡೋದೆಲ್ಲ ಸ್ಕಿಪ್ ಮಾಡಿಬಿಡ್ತಾರೆ. ಬಟ್ ನಾನು ಹೇಳೋದೇನು ಅಂದರೆ ನೀವು ನಾನ್ ವೆಜ್ ಹಾಕ್ಬೇಕಾದ್ರೆ ನೋಡಬೇಡಿ, ಅದಕ್ಕೆ ಮೊದಲು ಎಲ್ಲ ನೋಡ್ಕೊಳ್ಳಿ. ಆ ನಾನ್ ವೆಜ್ ಬದಲು ಪೊಟ್ಯಾಟೊ ಹಾಕಿ ಮಾಡ್ಬೋದು, ಅದು ಕೂಡ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇವಾಗ ಇಲ್ಲಿ ನಮ್ಮ ಮನೇಲಿ ಏನೇನು ಹಾಕಿದ್ರು ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಎಲ್ಲ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆನಂತರ ಟೊಮೆಟೊ ಹಾಕಿ ಫ್ರೈ ಮಾಡಿಕೊಂಡ್ರು. ಆನಂತರ ಮತ್ತೆ
ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದರು, ಒಂದೆರಡು ನಿಂಬೆಹಣ್ಣಿನ ರಸನೂ ಹಾಕಿದರು. ಆಮೇಲೆ ಒಂದು ಸಣ್ಣ ಕಪ್ಪಷ್ಟು ಮೊಸರು ಕೂಡ ಇದಕ್ಕೆ ಆ್ಯಡ್ ಮಾಡಿಬಿಡ್ತಾರೆ ಅವರು. ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡಿಕೊಂಡ್ರು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಅರ್ಶಿನದ ಪುಡಿ ಹಾಕೋಕ್ಕೆ ಹೋಗಿಲ್ಲ, ಏಕೆಂದರೆ ಆಲ್ರೆಡಿ ನಾನು ಹೇಳ್ದಾಗಿದ್ದು ವೈಟ್ ಬಿರಿಯಾನಿ, ಅರಿಶಿನ ಎಲ್ಲ ಹಾಕಿದರೆ ಏನಾಗುತ್ತೆ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅರಿಶಿನ ಒಂದು ಸ್ವಲ್ಪನೂ ಹಾಕಿಲ್ಲ. ಜೊತೆಗೆ ಧನಿಯಾ ಪುಡಿ, ಖಾರ ಪುಡಿ ಎಲ್ಲ ಏನೂ ಹಾಕೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಇಲ್ಲಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನ ಬಳಸಿದ್ದಾರೆ. ಜೊತೆಗೆ ಸ್ಪೈಸಸ್ ಎಲ್ಲ ಹಾಕಿರೋದ್ರಿಂದ ಗರಂ ಮಸಾಲ ಪುಡಿನ ಸ್ವಲ್ಪ ಹಾಕಿದ್ದಾರೆ. ಒಂದು 2 ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕಿ ಅದನ್ನು ಚೆನ್ನಾಗಿ ಮಸಾಲೆಲ್ಲ ಫ್ರೈ ಮಾಡಿಕೊಂಡು ಆ ನಂತರ ಇವರು ನಾನ್ ವೆಜ್ಜನ್ನು ಆ್ಯಡ್ ಮಾಡ್ಕೊತಾರೆ. ಅಂದರೆ ಚಿಕನ, ಮಟನ ನೀವು ಏನು ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಬಟ್ ನಮ್ಮ ಮನೇಲಿ ನಾನು ಮಾಡೋದು ಹೇಗೆ ಅಂದರೆ ಫಸ್ಟು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಇಲ್ಲಾಂದರೆ ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಮಸಾಲೆ ಎಲ್ಲ ಹಾಕ್ಕೊಳ್ಳೋದು. ನಮ್ಮ ಮನೆಯವರೆಲ್ಲರೂ ಏನು ಅಂದರೆ ಫಸ್ಟು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇವರು ಚಿಕನ್ನ ಅಥವಾ ಮಟನ್ನ ಆ್ಯಡ್ ಮಾಡ್ತಾರೆ. ನನಗೂ ಅವ್ರಿಗೂ ವ್ಯತ್ಯಾಸ ಇಷ್ಟೇ. ನಾನು ಫಸ್ಟು ಚಿಕನ್ ಆ್ಯಡ್ ಮಾಡ್ಕೊಂಡು ಆಮೇಲೆ ಮಸಾಲೆ ಹಾಕ್ತೀನಿ. ಇವರು ಫಸ್ಟು ಮಸಾಲೆ ಹಾಕ್ಬಿಟ್ಟು ಆಮೇಲೆ ಚಿಕನ್ ಆ್ಯಡ್ ಮಾಡ್ತಾರೆ. ಇಷ್ಟೇ ಫ್ರೆಂಡ್ಸ್. ಇಷ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅಳತೆಗೆ ಕರೆಕ್ಟಾಗಿ ನೋಡಿಕೊಂಡು ನೀರು ಹಾಕಿ ಆಮೇಲೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಟೇಸ್ಟ್ ಹೆಂಗಿದೆ ನೋಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲ್ ಕೂಗಿಸ್ಕೊಳ್ಳೋದು ಅಷ್ಟೇ. ಒಂದು ಸ್ಪೂನ್ ಐತಲ್ಲ ಬೆಳ್ಳುಳ್ಳಿ, ಅದು ಬರೀ ಎಲ್ಲ ಹಾಕಿದ್ದೀರಾ ಅಷ್ಟು. ಶುಂಠಿ ಹಾಕ್ಕೊಡಿ ಈಗ ಒಂಚೂರು, ಅದು ಶುಂಠಿ ಹಾಕ್ಕೊಂಡ್ರೆ ಪೇಸ್ಟ್. ಟೊಮ್ಯಾಟೊ ಸಣ್ಣಕ್ಕೆ ಹಚ್ಕೊಂಡಿದ್ರೆ ಬೇಗ ಫ್ರೈ ಆಗೋದಾ. ಗರಂ ಮಸಾಲ ಏನಿರೋದು ಇಷ್ಟು ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ. ನಾನೇನು ಅಂದ್ಕೊಂಡೆ ಅಂದರೆ ಇದಿಷ್ಟನ್ನು ಫ್ರೈ ಮಾಡಿಬಿಟ್ಟು ರುಬ್ಕೊತಾರೆ ಅನಿಸುತ್ತೆ. ರುಬ್ಕೊಂಡು ಲಿವರು ಮತ್ತು ಗುಂಡ್ಕಾಯಿ ಏನು ತಿಂದಿದ್ರು ಅದನ್ನು ಫ್ರೈ ಆದಮೇಲೆ ಆಮೇಲೆ ಇದನ್ನು ಆ್ಯಡ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೇಲಿಲ್ಲ, ನಾನು ಅಂದ್ಕೊಂಡಿದ್ದಂಗೆ ಮಾಡಲಿಲ್ಲ. ಇಷ್ಟೇ ಫೀಸ್ ಇವ್ರದ್ದು. ನಿಜವಲ್ಲೂ ಒಂದ್ಸರಿ ಹೆಂಗೋ ಒಂದು ಅವ್ರಿಗೆ ಹೆಂಗೆ ಅನಿಸುತ್ತೆ ಗಂಡು ಮಕ್ಕಳಿಗೆ ಆ ಥರ ಮಾಡಬೇಕು ಅಂದಾಗ ಮಾಡ್ತಾರಲ್ವ, ನಿಜವಾಗ್ಲೂ ಚೆನ್ನಾಗಿರುತ್ತೆ ರುಚಿ. ಬಟ್ ನಮಗೆ ಇವೆಲ್ಲ ಇವ್ರು ಈ ಥರ ಎಲ್ಲ ಮಾಡಿದಾಗ ನನ್ನ ತಲೆಗೆ ಬರೋದು, ಓಕೆ ಇವ್ರು ಈ ಥರ ಮಾಡಿದ್ದಾರೆ, ಇದನ್ನು ಬೇರೆ ರುಚಿಲಿ ಮಾಡಬೇಕು ಅಂದರೆ ಈಗೆಲ್ಲ ಸೇಮ್ ಅದೇ ಪದಾರ್ಥಗಳನ್ನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ರುಬ್ಕೊಂಡು ಅದಕ್ಕೆ ಆಮೇಲೆ ಚಿಕನು ಮತ್ತು ಅಥವಾ ಚಿಕನಲ್ಲಿ ಮಾಡೋದಾದರೆ ಚಿಕನ್ ಬೆಂದಮೇಲೆ ರುಬ್ಬಿರೋಂಥ ಮಸಾಲೆ ಸೇರಿಸೋದು, ಇಲ್ಲಾಂತಂದರೆ ಲಿವರು ಗುಂಡ್ಕಾಯಿ ಎಲ್ಲ ಫಸ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಬಟ್ ನಮ್ಮ ಮನೆಯವರು ತುಂಬ ಸಿಂಪಲ್ಲಾಗಿ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಹಾಕಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಪುಡಿ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದನ್ನು ಕೂಡ ಹಾಗೆ ಸಣ್ಣದಾಗಿ ಹಚ್ಬಿಟ್ಟು ಹಾಕೆಲ್ಲ ಫ್ರೈ ಮಾಡಿಕೊಂಡು ಲಿವರು ಗುಂಡ್ಕಾಯಿ ಎಲ್ಲ ಏನಿತ್ತು ಅದನ್ನು ಕೂಡ ಹಾಕ್ಬಿಟ್ಟು ಮೇಲೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರು. ಆನಂತರ ಇದಕ್ಕೆ ಲಾಸ್ಟಲ್ಲಿ ಒಂದು ಪೌಡ್ರ್ ಹಾಕಿದ್ರು, ಅದೇ ಇದಕ್ಕೆ ರುಚಿ ಅಂತ ಹೇಳಿದ್ರು. ಏನಪ್ಪ ಅಂದರೆ ಜೀರಿಗೆ ಮೆಣಸಿನ ಪುಡಿ ಅಂತ. ನಾವು ನಾರ್ಮಲಿ ಪೆಪ್ಪರ್ ಪೌಡ್ರ್ ಹಾಕ್ತೀವಿ. ಬಟ್ ಇಲ್ಲಿ ಒಂದು ಆ್ಯಡ್ ಏನು ಅಂದರೆ ಜೀರಿಗೆ ಪುಡಿನೂ ಆ್ಯಡ್ ಮಾಡಿ ಬಿರಿಯಾನಿ ಆಯಿತು. ತಣ್ಣಗಾಗಬೇಕದು. ಜೊತೆಗಿಲ್ಲಿ ಗ್ರೇವಿ ಆಗ್ತಾ ಇದೆ. ಬೇಡ, ಇವಾಗ ನಿಮ್ಗೆ ಇಟ್ಟಿರೋದನ್ನ ತೊಗೊಂಡು ಬಂದು ಕುಡಿ ಬನ್ನಿ. ಫೈನಲಿ ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್ಸ್. ಫುಲ್ ವೈಟ್ ಕಲರಾಗಿ ನೋಡ್ತಾ ಇದ್ದೀರಲ್ಲ, ಈ ಥರ ವೈಟ್ ಕಲರಲ್ಲಿತ್ತು. ಮತ್ತು ಖಾರ ಎಲ್ಲ ಚೆನ್ನಾಗೇ ಇತ್ತು, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ರಲ್ವ, ಚೆನ್ನಾಗಿತ್ತು. ಇನ್ನೇನು ಲಾಸ್ಟಲ್ಲಿ ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ಮೇಲಿಂದ 1-2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಏನು ಗ್ರೇವಿ ಮಾಡಿದ್ವಿ ಆ ಗ್ರೇವಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನನ್ನ ಜೊತೆಗೆ ಮೊಸರು ಬಜ್ಜಿನೂ ಮಾಡಿದೆ. ಬಟ್ ನನಗೆ ಈ ವೈಟ್ ಬಿರಿಯಾನಿಗೆ ಮೊಸರು ಬಜ್ಜಿಗಿಂತ ಈ ಥರ ಏನಾದರೂ ಗ್ರೇವಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಮನೆಯವ್ರು ಮಾಡಿದರು ಅಂತಲ್ಲ, ನಿಜವಾಗ್ಲೂ ಚೆನ್ನಾಗಿತ್ತು ಫ್ರೆಂಡ್ಸ್. ಯಾಕಂದರೆ ನೀವು ಅಂತ ಇರ್ತೀರ, ಏನು ಸುಷ್ಮಾ ಯಾವಾಗಲೂ ಚೆನ್ನಾಗಿದೆ ಅಂತೀರಾ ಅಂತ. ನಿಜವಾಗ್ಲೂ ಚೆನ್ನಾಗಿದೆ ಅಂತೀನಿ, ಇಲ್ಲ ಅಂದರೆ ಇಲ್ಲ ಅಂದ್ಬಿಡ್ತೀನಿ ನಮ್ಮ ಮನೆಯವ್ರಿಗೇ. ಬಟ್ ಅವ್ರು ನಮಗೋಸ್ಕರ ಇಷ್ಟೆಲ್ಲ ಪ್ರೀತಿಯಿಂದ ಮಾಡಿಕೊಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಸಪ್ಪೆ ಇನ್ನೇ ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದರೆ ಅವರು ನಮಗೋಸ್ಕರ ಮಾಡೋದಲ್ವ. ಇಲ್ಲಿ ರುಚಿಗಿಂತ ಪ್ರೀತಿ ಮುಖ್ಯ, ಅದನ್ನು ನಾನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ತಿಂಡಿ ಎಲ್ಲ ತಿಂದಿದ್ದಾಯಿತು. ಟೈಮ್ 12:20. ನಾವು ಊಟನೇ ಮುಗಿಸಿದ್ವಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಈಗ ಇನ್ನೂ ನನ್ನ ಕೆಲಸ ಇಷ್ಟಿದೆ ಮಾಡಬೇಕು. ಅಮ್ಮನಿಗೆ ಪ್ಯಾಕಿಂಗ್ ಆಗಿದೆ. ಚಿಂಟು ಹೊರಡ್ತಾ ಇದ್ದಾನೆ, ಜೊತೆಗೆ ಹಾಗೆ ಐಸ್ ಕ್ರೀಮ್ ಕೂಡ ತೊಗೊಂಡು ಬರೋದಕ್ಕೆ. ಅಲ್ಲ ಗಿಡ ಹುಷಾರು, ಮುರ್ಗಿರ್ದಾಕ್ಯ ಮಗ.
ನಮಗಂತೂ ವೆನಿಲಾ. ನಿಂಗೆ ಚೈತು? ಬ್ಲ್ಯಾಕ್ ಕರೆಂಟ್ ಚಾಕ್ಲೇಟ್. ಹಾಂ, ನೀವು ಅಪ್ಪಂಗೆ ಬಟರ್ ಸ್ಕಾಚ್. ನೀವು ಅಪ್ಪಂಗೆ ಯಾವ್ದು ಬೇಕೋ ಅದು ತಗೊಳ್ಳೋ ಪಾಪ. ಅಲ್ಲಿರೋ ತಗೊಳ್ಳೋ ಚಿಂಟು.